ಜಸ್ಟ್ ಇಮ್ಯಾಜಿನ್, ನೀವು ಹೆವೆನ್ಲಿ ಡೆವಿಲ್ನ ವಾರಲ್ಲಿ ಸೋಲಿಸಿ ನೆಮ್ಮದಿಯಾಗಿ ಸಾಯ್ತೀರಾ. ಮತ್ತೆ ಕಣ್ಬಿಟ್ಟು ನೋಡೋ ಅಷ್ಟೊತ್ತಿಗೆ ನೀವು ಬಿಗ್ಗರಾಗಿ ರೀಇನ್ಕಾರ್ನೇಟ್ ಆಗಿರ್ತೀರಾ. ಸೊ ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಕವರ್ ಮಾಡ್ತಾ ಇದೀವಿ ದ ರಿಟರ್ನ್ ಆಫ್ ಮೌಂಟ್ ಹುವಾ ಸೆಕ್ಟ್. ಪ್ರೀವಿಯಸ್ ಚಾಪ್ಟರ್ಸಲ್ಲಿ ನಾವು ನೋಡಿದ್ವಿ, ಚುನ್ ಹುವಾ ಹೆವೆನ್ಲಿ ಡೆವಿಲ್ನ ಸೋಲಿಸಿ ಅವನು ಸಾಯ್ತಾನೆ. ಸತ್ತಾದ್ಮೇಲೆ ಅವನು 100 ವರ್ಷ ಆದಮೇಲೆ ಬೆಗ್ಗರಾಗಿ ರೀಇನ್ಕಾರ್ನೇಟ್ ಆಗ್ತಾನೆ. ಅಲ್ಲಿ ಅವನು ಮೌಂಟ್ ಹುವಾ ಸೆಕ್ಟ್ ಬಗ್ಗೆ ತಿಳ್ಕೊತಾನೆ. ಇವಾಗ ಮೌಂಟ್ ಹುವಾ ಸೆಕ್ಟಿಗೆ ಅಸ್ತಿತ್ವ ಇಲ್ಲ ಅಂತ. ಮೌಂಟ್ ಹುವಾ ಸೆಕ್ಟ್ ಬಗ್ಗೆ ತಿಳ್ಕೊಂಡು ಅವನು ಹೋಗುವಾಗ ಈಕ್ವಿಲಿಬ್ರಿಯಂ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡ್ತಾನೆ. ಚುನ್ ಯುಂಗ್ ಶಾಯಿ ಪ್ರಾವಿನ್ಸಿಗೆ ಬಂದು ಬೆಗ್ಗರ್ಸ್ ಹತ್ರ ಮೌಂಟ್ ಹುವಾ ಸೆಕ್ಟ್ ದಾರಿ ತಿಳ್ಕೊತಾನೆ. ಇವಾಗ ಮುಂದೆ ಇದು ಅಂತ ಏನು ಇಂಪಾರ್ಟೆಂಟ್ ಅಲ್ಲ, ಆದರೆ ಒಂದು ಮಗು ನಿಮ್ಮನ್ನ ನೋಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಿದೆ. ಮಗುನ, ಹೆಲೋ ಸೆಕ್ಟ್ ಲೀಡರ್, ನನ್ನ ಹೆಸರು ಚುನ್ ಯುಂಗ್, ನಾನು ನಿಮ್ಮ ಸೆಕ್ಟ್ನ ಜಾಯ್ನ್ ಆಗಬೇಕಂತ ಆಸೆ ಪಡ್ತಾ ಇದ್ದೀನಿ. ಏನು ಮೌಂಟ್ ಹುವಾ ಸೆಕ್ಟಿಗೆ ಸೇರ್ಬೇಕಾ? ನಮ್ ನೀನು ಹೇಳಿದ್ಯಾ ನಾವು ಯಾರನ್ನೂ ಆಕ್ಸೆಪ್ಟ್ ಮಾಡ್ಕೊತಿಲ್ಲ ಸೆಕ್ಟಿಗೆ ಅಂತ. ಹೌದು ಹೇಳಿದ್ವಿ. ಅವನು ನಿಮ್ಮನ್ನ ನೋಡ್ಬೇಕಂತ ತುಂಬ ಡೆಸ್ಪ್ರೇಟ್ ಆಗ್ತಿದ್ದ. ಅವನು ನಗ್ತವನಾ ಅಥವಾ ಫ್ರಸ್ಟ್ರೇಟ್ ಆಗ್ತವನಾ? ಅವನು ಹೆಂಗೆ ಈ ಮೌಂಟ್ ಹುವಾ ಸೆಕ್ಟಿಗೆ ಬಂದ ಅಂದರೆ, ಕೊನೆಗೂ ನಾನು ಬಂದೆ ಮೌಂಟ್ ಹುವಾ ಸೆಕ್ಟ್. ಆ ಬೇಕರ್ಸ್ ಹೇಳಿ ಶಾರ್ಟ್ಕಟ್ ನಂಗೊಂಚೂರು ಹೆಲ್ಪ್ ಆಗಿಲ್ಲ. ಸಿಗ್ತಾರೆ ಅವ್ರ ಕೈಗೆ, ಎಲ್ಲೋಗ್ತಾರೆ ಅವರು. ಹಂಗಂದ್ರೆ ಬೆಟ್ಟ ಹತ್ತೋ ಸಮಯ ಬಂತು. ಚುನ್ ಯುಂಗ್ ತುಂಬ ಕಷ್ಟಪಟ್ಟು ಬೆಟ್ಟ ಹತ್ತಾನೆ. ನನ್ನ ಲೈಫ್ ಇದ್ರ ಮೇಲೆ ಡಿಪೆಂಡ್ ಆಗಿರೋ ಥರ ಹತ್ತೀನಿ. ಕೈ ಫೈನಲಿ ಎಲ್ಲೋಯ್ತದು? ಹುವಾ ಸೆಕ್ಟ್ ಸೈನ್ ಬೋರ್ಡ್ ಎಲ್ಲೋಯ್ತು? ಶಾಯುಂಜಿ ನನ್ನ ದಿನ ಬೆಳಿಗ್ಗೆ ಕ್ಲೀನ್ ಮಾಡ್ತಿದ್ರಲ್ಲ, ಅದೆಲ್ಲೋಯ್ತು? ತಲೆ ಕೆಡ್ತಿದೆ ನನಗೆ. ಯಾರದು? ಒಂದು ಮಗುನ? ನೀನು ಇಲ್ಲೊಬ್ಬನೇ ಬಂದಿದ್ಯಾ? ಇಷ್ಟ್ಮೇಲೆ ಹೆಂಗೆ ಬಂದೆ? ಅದು ನಾನು ಜಸ್ಟ್ ಹತ್ತಿದೆ. ಹೌದು, ನನಗೇನೋ ಕೇಳಬೇಕು. ನೀವು ಮಾರ್ಷಲ್ ಆರ್ಟ್ಸ್ ಪ್ರೊಫೆಸರಾ? ಹೌದು. ಹಂಗಾರೆ ಮೌಂಟ್ ಹುವಾ ಸೆಕ್ಟ್ ಕಂಪ್ಲೀಟಾಗಿ ಡಿಸಪಿಯರ್ ಆಗಿಲ್ಲ. ಸದ್ಯಕ್ಕೆ ಒಳಗೆ ಬಾ. ಏನು? ನಾವು ಸದ್ಯಕ್ಕೆ ಹೊರಗಿನವ್ರನ್ನ ಆಕ್ಸೆಪ್ಟ್ ಮಾಡ್ತಿಲ್ಲ. ಆದರೂ ಈಗ ಸಂಜೆ ಆಗಿದೆ. ಮೌಂಟ್ ಹುವಾ ಸೆಕ್ಟಲ್ಲಿ ರಾತ್ರಿ ಹೊತ್ತು ತುಂಬ ತಣ್ಣಗಿರುತ್ತೆ. ಏನೋ ಟ್ರೈನಿಂಗ್ ಗ್ರೌಂಡ್ ಮಣ್ಣಿನಿಕ್ಕಿದೆ. ಮಾರ್ಬಲ್ ಸ್ಟೋನ್ ಫ್ಲೋರ್ಗೆ ಏನಾಯ್ತು? ಕಾಮ್ಡೌನ್, ಅದು ಬರೀ ಕಲ್ಲಷ್ಟೇ. ಮಾರಲೇಬೇಕಾದ ಸಿಚುವೇಶನ್ ಬಂದಿರುತ್ತೆ. ಟ್ರೈನಿಂಗ್ ಗ್ರೌಂಡ್ ತುಂಬ ದೊಡ್ಡದಾಗಿದೆ. ಓ ಹೌದಾ? ಏನೇ ಆಗಲಿ, ಇವಾಗ ಹೆವೆನ್ಲಿ ಗೋಲ್ಡನ್ ಪ್ಯಾಲೇಸ್ಗೆ ಏನಾಯ್ತು? ಅಲ್ಲಿ ಏನೋ ಮಿಸ್ಸಿಂಗ್ ಆಗಿರೋ ಥರ ಕಾಣ್ತಿದೆ. ಅಲ್ಲಿ ಮುಂಚೆ ಏನಾದರೂ ಇತ್ತಾ? ಇದೆಲ್ಲ ಈ ಏಜಿಗೆ ಹೆಂಗೆ ಗೊತ್ತಾಯ್ತು ನಿನಗೆ? ಆದರೂ ನನಗೆ ಹೇಳೋಕ್ಕೆ ಎಂಬ್ಯಾರಸಿಂಗ್ ಅನ್ನಿಸ್ತಿದೆ. ಆದರೂ ಅದು ನಮ್ಮ ಗ್ಲೋರಿ ಆಗಿತ್ತು. ಗ್ಲೋರಿ ನನ್ನ ಡ್ಯಾಶು. ಏನಿಲ್ಲ ಸರ್, ಇದು ಅರ್ಥ ಆಗತ್ತೆ. ನಾವೇನೋ ಮಾಡ್ಬೇಕು, ಈ ದಾರಿಗೆ ಬಾ. ಸರಿ, ಇದು ಇವ್ರ ತಪ್ಪಲ್ಲ. ಇದೆಲ್ಲ ನೀವು ಮಾಡಬೇಕಾಗಿ ಬಂತು, ಸೆಕ್ಟ್ನ ಉಳಿಸ್ಬೇಕು ಅಂತ. ಯುಯುಆನ್ ಟೆಂಪಲ್. ಇದು ಯುಯುಆನ್ ಟೆಂಪಲ್. ಮೌಂಟ್ ಹುವಾ ಸೆಕ್ಟ್ ಒಂದು ಮಾರ್ಷಲ್ ಆರ್ಟ್ ಸೆಕ್ಟ್. ಅದಕ್ಕೆ ಸೆಕ್ಟ್ ಡಿಸೈಪಲ್ಸ್ ಹೊರದೇ ಆದಂಥ ಡ್ಯೂಟೀಸ್ ಇರುತ್ತೆ. ಸರಿ, ನೀನು ಒಳಗೋಗಿ ರೆಸ್ಪೆಕ್ಟ್ ತೋರಿಸು. ಸರಿ, ಒಂದು ನಿಮಿಷ. ಇಲ್ಲೇನಕ್ಕಿಲ್ಲ, ಅದು ಇಲ್ಲಿ ಆನ್ಸೆಸ್ಟರ್ಸ್ ಫೋಟೋ ಹತ್ರ ಜಿಂಗ್ ಡೈನೆಸ್ಟಿದು ಗೋಲ್ಡನ್ ಕ್ಯಾಂಡಲ್ಸ್ ಮತ್ತೆ ಬೆಸ್ಟಾನ್ ಇರಬೇಕಾಗಿತ್ತಲ್ವಾ? ಮತ್ತೆ ಹ್ಯಾಂಗಿಂಗ್ ಸ್ಕ್ರೋಲ್ ಅಲ್ಲಿ ಗೋಲ್ಡನ್ ಪ್ಲೇಟೆಡ್ ಡೆಕೋರೇಷನ್ ಅಲ್ಲಿ ಈ ರೂಮ್ ಅನ್ನು ತುಂಬಿಸುವಷ್ಟು ಸಾಮಾನು ಮಾಯ ಆಗಿದೆಯಲ್ಲ. ಫ್ಲವರ್ಸ್ ಎಲ್ಲಿ? ಫ್ಲವರಾ? ಹೌದು, ಫ್ಲವರ್ ಎಲ್ಲೋಯ್ತದು? ನಿನಗೆ ಗೊತ್ತಾದ್ರ ಬಗ್ಗೆ? ಹೌದು, ಮುಂಚೆ ಒಂದು ಫ್ಲವರ್ ಇತ್ತಲ್ಲ, ಒಂದು ಸ್ಟ್ರೇಂಜ್ ಮೆಟಲ್ ಇಂದ ಮಾಡಿದ್ರು ಅದನ್ನ. ಹೌದು, ಆ ಫ್ಲವರ್ ಅಲ್ಲಿ ನಾವು ಅದನ್ನ ಮಾರ್ಬಿಟ್ವಿ. ನಾವು ಅದನ್ನ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಾಗಿಲ್ಲ, ಅದಕ್ಕೆ ಅದನ್ನ ಮಾರ್ಬಿಟ್ವಿ. ದಿಸ್ ಪಾಯಿಂಟ್ ನನಗೆ ಗೊತ್ತು, ಅವ್ನು ಒಳ್ಳೆ ಸತ್ತೋಗೋನೆ ಅಂತ. ನಮ್ಮ ಅದೃಷ್ಟಕ್ಕೆ ಮರ್ಚೆಂಟು ಅದನ್ನ ತುಂಬಾ ಕಾಸು ಕೊಟ್ಟು ತಗೊಂಡ. ಎಲ್ಲಿ? ಮೌಂಟ್ ಹುವಾ ಸೆಕ್ಟ್ ಬಿದ್ದಿದೆ. ದ ವೈಟ್ ಪ್ಲಮ್ ಬ್ಲೋಸಮ್ ಆಫ್ ನ್ಯಾಚುರಲ್ ಫ್ರೇಗ್ರೆನ್ಸ್, ಅದೊಂದು ಸೀಕ್ರೆಟ್ ಆರ್ಟಿಫ್ಯಾಕ್ಟ್. ಅದು ಒಂದು ಮೌಂಟ್ ಹುವಾ ಸೆಕ್ಟ್ ಎಂಬ್ಲಮ್ ಆಗಿತ್ತು. ಈ ಬುದ್ಧಿವಂತ ಪ್ರಜೆಗಳು ಇದನ್ನೆಲ್ಲ ಮಾರ್ಬಿಟ್ರಲ್ಲ. ಹೇ, ಹುಷಾರಾಗಿದ್ಯಾ ನೀನು? ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಕ್ಲಾನ್ನ ಸೇರ್ಬೇಕು. ನಾನು ಸಿನ್ಸಿಯರಾಗಿ ಕೇಳ್ತಾ ಇದ್ದೀನಿ, ನನ್ನ ಸೆಕ್ಟ್ ಲೀಡರ್ನ ನೋಡಬೇಕು ಪ್ಲೀಸ್. ನಾನು ಮೌಂಟ್ ಹುವಾ ಸೆಕ್ಟಿಗೆ ಜಾಯ್ನ್ ಆಗಬೇಕು. ಹಾಗೆ ಇವಾಗ ಪ್ರೆಸೆಂಟ್ ಟೈಮ್. ನೀನು ಮೌಂಟ್ ಹುವಾ ಸೆಕ್ಟಿಗೆ ಜಾಯ್ನ್ ಆಗಬೇಕಾ? ನಿನಗೆ ಮೌಂಟ್ ಹುವಾ ಸೆಕ್ಟ್ ಬಗ್ಗೆ ಗೊತ್ತಿರಬೇಕಲ್ವಾ? ಹೌದು, ನನಗೆ ಗೊತ್ತಿಲ್ಲ ಅವನು ಎಷ್ಟು ಬೇಗ ಒಪ್ಕೊತಾನೆ. ಆದರೂ ನನ್ನ ಹತ್ರ ಒಂದು ಸೀರಿಯಸ್ ಪ್ಲಾನ್ ಇದೆ. ಮಿಡಿಲ್ ವಾರಲ್ಲಿ ಚುನ್ಜಿಂಗ್ ಮಾಯ ಆಗ್ಬಿಟ್ಟಿದ್ದ. ನನಗೆ ಗೊತ್ತು ಏನು ಹೇಳ್ಬೇಕಂತ. ಚುನ್ಜಿಂಗ್ ಬೆಟ್ಟದ ಮೇಲಿಂದ ಬಿದ್ದ. ಅಲ್ಲೇ ಹೋಗ್ತಿದ್ದ ಲಂಬರ್ ಜಾಕ್ ನೋಡಿ ಗಾಯಗಳಿಗೆ ಮದ್ದಾಗ್ದ. ಆದರೂ ಚುನ್ಜಿಂಗಿಗೆ ಓಡಾಡಕ್ಕಾಗಿಲ್ಲ. ಲಂಬರ್ ಜಾಕಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಚುನ್ಜಿಂಗ್ ಒಂದು ಮಾರ್ಷಲ್ ಆರ್ಟ್ಸ್ ಹೇಳ್ಕೊಟ್ಟ. ಕೊನೆಗೆ ಲಂಬರ್ ಜಾಕ್ನ ತನ್ನ ಡಿಸೈಪಲ್ ಆಗಿ ಒಪ್ಕೊಂಡ.
ಮತ್ತೆ ನಾನು ಚುನ್ಯುಂಗ್, ಆ ಲಂಬರ್ ಜಾಕನ ವಂಶಸ್ಥ. ಈ ಸಂದರ್ಭದ ಬೆಸ್ಟ್ ಥಿಂಗ್ ಏನಂದ್ರೆ ನಾನು ಸೆಕ್ ಲೀಡರ್ ಇಬ್ರು ಒಂದೇ ಲೆವೆಲ್ಗೆ ಬರ್ತೀವಿ. ಎಷ್ಟೇ ಆಗಲಿ ಯಂಗ್ಸ್ಟರ್ಸ್ಗಿಂತ ನಾನು ಹೈಯರ್ ಪೊಸಿಷನಲ್ಲೇ ಇರಬೇಕು. ಸರಿ, ನನ್ನ ರಿಜೆಕ್ಟ್ ಮಾಡು ಬೇಗ. ನಾನು ನಿನ್ನ ಆಕ್ಸೆಪ್ಟ್ ಮಾಡ್ತೀನಿ. ನೀನು ಅಷ್ಟೊಂದು ಆಸೆ ಪಟ್ಕೊಂಡು ಕೇಳಿದ್ರೆ ನಾನೇನು ಮಾಡಲಿ? ಆದರೂ ಸೆಕ್ ಲೀಡರ್, ನೀವು ಹೇಳಿದ್ರಲ್ಲ ಯಾರನ್ನೂ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ. ನಾನು ನನ್ನ ಮನಸ್ಸನ್ನ ಬದಲಾಯಿಸಿದ್ದೀನಿ. ಎಷ್ಟೇ ಆಗಲಿ ಇದು ನಮ್ಮ ಡೆಸ್ಟಿನಿ. ನೀವು ಸ್ಟ್ರೇಂಜರ್ಸ್ನ ನೋಡ್ರೆ ಅನುಮಾನ ಪಡಬೇಕು. ಇಷ್ಟು ಬೇಗ ಏನಕ್ಕೆ ಆಕ್ಸೆಪ್ಟ್ ಮಾಡಿದ್ರಿ? ಏನೇ ಆಗಲಿ ಅವನ ಅಷ್ಟು ದೂರದಿಂದ ಮುಂಟುವಾಸಕ್ನ ಹುಡ್ಕೊಂಡ್ ಬಂದವನೇ. ನಾವೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕಿದೀವಲ್ವಾ, ಒಂದು ಮಗುನ ನಾವು ಹೇಗೆ ಬೇಡ ಅನ್ನೋಕ್ಕಾಗತ್ತೆ? ಉನಾಮ್, ಅವನಿಗೆ ರೂಮ್ ತೋರಿಸಿ ಎಂಟ್ರೆನ್ಸ್ ಸೆರೆಮನಿಗೆ ಪ್ರಿಪೇರ್ ಮಾಡು. ಸರಿ ನಾನು ಮಾಡ್ತೀನಿ. ಏನ್ ನಡೀತಿದೆ? ಪೊಸಿಷನ್ ಬಿದ್ದೋಯ್ತು. ನಾನು ಯಾವತ್ತು ಅನ್ಕೊಂಡಿದ್ದೆ ನಾನು 3rd ಗ್ರೇಡ್ ಡಿಸೈಬಲ್ ಬಟ್ಟೆ ಹಾಕೊಂತೀನಿ ಅಂತ. ನನ್ನ ಲೈಫ್ ಜೊತೆ ಏನಾಯ್ತು? ಏನೇ ಆಗಲಿ, ಯಾವ ಪ್ಲೇಸ್ ಇದು? ನನಗೆ ಜ್ಞಾಪಕ ಇರೋ ಪ್ರಕಾರ ಇದು ಗೆಸ್ಟ್ ರೂಮ್ ಅಲ್ವಾ? ಮೌಂಟ್ ವಾಸೆಕ್ಟಲ್ಲಿ ಸಪ್ರೇಟ್ ರೂಮ್ಸ್ ಇರ್ಲಿಲ್ವಲ್ಲ? ಇಮಿಡಿಯೇಟ್ ಜಾಯ್ನ್ ಆಗಿದ ತಕ್ಷಣ ಟೀಚರ್ ಜೊತೆ ಅಸೈನ್ ಮಾಡ್ತಾರಲ್ಲ, ಟೀಚರ್ ರೂಮಲ್ಲೇ. ಹಾಗಂದ್ರೆ ಈ ರೂಮಲ್ಲಿ ಯಾರೋ ಇರಬೇಕಲ್ವಾ? ಯಾರಲ್ಲಿ? ಬೇರೋ ರೂಮ್ಗೆ ಬಗ್ ನೋಡೋದು ತಪ್ಪು. ನೀನು ಕಳ್ಳನ? ಸೊ ಗಾಯ್ಸ್, ಇಲ್ಲಿಗೆ ಚಾಪ್ಟರ್ ಮುಗಿಯುತ್ತೆ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಧನ್ಯವಾದ.